ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಈಗಿನ ಕಾಲದಲ್ಲಿ ಯಾರನ್ನ ಕೂಡ ನಂಬುವ ಹಾಗಿಲ್ಲ. ಆದರೆ ನಮ್ಮ ಜನ ಕೆಲವರನ್ನ ತುಂಬಾ ಬೇಗದಲ್ಲೇ ನಂಬಿಬಿಡ್ತಾರೆ. ಅದರಲ್ಲೂ ನಾನು ದೇವಮಾನವ, ದೇವರೇ ನನ್ನನ್ನ ಈ ಭೂಮಿಗೆ ಕಳಿಸಿದ್ದಾರೆ, ನನಗೆ ತುಂಬಾನೇ ಶಕ್ತಿ ಇದೆ, ನಿಮ್ಮ ಸಂಕಷ್ಟಗಳನ್ನ ಪರಿಹಾರ ಮಾಡ್ತೇನೆ, ಇಷ್ಟು ಹೇಳಿದರೆ ಸಾಕು. ನಮ್ಮ ಜನ ತುಂಬಾ ಬೇಗನೆ ಅಂಥವರನ್ನ ನಂಬಿಬಿಡ್ತಾರೆ. ದೇವಮಾನವರಿಗೆ ಸಿಗುವ ಮರ್ಯಾದೆ ಕೂಡ ಬೇರೆನೇ ಇದೆ. ಹೀಗೆ ನಾನೇ ದೇವರು ಅಂತ ಘೋಷಣೆ ಮಾಡಿಕೊಂಡ ಸ್ವಯಂ ಘೋಷಿತ ದೇವಮಾನವರು ಕೊನೆಗೆ ಜನರಿಗೆ ಟೋಪಿ ಹಾಕಿ ಹೋಗ್ತಾರೆ. ಅಥವಾ ಕೊಲೆ, ಅತ್ಯಾಚಾರ ಪ್ರಕರಣಗಳಲ್ಲಿ ಅವರ ಹೆಸರು ಕೇಳಿಬರುತ್ತೆ. ಭಾರತದಲ್ಲಿ ಇಂತಹ ಕೇಸ್ಗಳು ತುಂಬಾನೇ ನಡೆದಿದೆ. ಉದಾಹರಣೆ ಹೇಳ್ತಾ ಹೋದರೆ ಲಿಸ್ಟ್ ತುಂಬಾನೇ ದೊಡ್ಡದಿದೆ. ನಮಗೆ ಈ ವಿಚಾರ ಬಂದಾಗ ಮೊದಲಿಗೆ ನೆನಪಾಗೋದು ಸ್ವಾಮಿ ನಿತ್ಯಾನಂದ. ಆತನ ಮಹಿಮೆ ಏನು, ಆತ ಏನು ಮಾಡ್ದ, ಈಗ ಎಲ್ಲಿದ್ದಾನೆ ಅನ್ನುವ ಕತೆಗಳು ನಿಮಗೆ ಗೊತ್ತಿರಬಹುದು. ಸ್ವಾಮಿ ನಿತ್ಯಾನಂದನಂತಹ ಕಳ್ಳ ಸ್ವಾಮೀಜಿಗಳು ನಮ್ಮಲ್ಲಿ ತುಂಬ ಜನ ಇದ್ದಾರೆ. ಕೆಲವರು ಸಿಕ್ಕಿ ಹಾಕಿಕೊಂಡು ಕೃಷ್ಣ ಜನ್ಮಸ್ಥಾನ ಸೇರಿದ್ದಾರೆ, ಇನ್ನು ಕೆಲವರು ಕಳ್ಳ ಮುಖ ಹಾಕಿಕೊಂಡು ಈಗಲೂ ಕೂಡ ಓಡಾಡುತ್ತಿದ್ದಾರೆ. ಈ ರೀತಿಯ ಕಳ್ಳ ದೇವಮಾನವರು ಕೇವಲ ನಮ್ಮ ದೇಶದಲ್ಲಿ ಮಾತ್ರ ಇರೋದು ಅಂತ ಅಂದುಕೊಳ್ಬೇಡಿ. ನಿತ್ಯಾನಂದನ ಅಪ್ಪನಂತಹ ಕಳ್ಳ ಸ್ವಾಮೀಜಿಗಳು ಈ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಇದ್ದಾರೆ. ಅದರಲ್ಲೊಬ್ಬ ಕಳ್ಳ ಸ್ವಾಮೀಜಿ ಈಗ ಸಿಕ್ಕಿಬಿದ್ದಿದ್ದಾನೆ. ಈತ ಕಳ್ಳ ಸ್ವಾಮೀಜಿ ಅಲ್ಲ, ಬದಲಿಗೆ ಕಳ್ಳ ಪಾದ್ರಿ. ನಾನೇ ದೇವರು, ನಾನು ದೇವರ ಮಗ ಅಂತ ಜನರನ್ನ ನಂಬಿಸುತ್ತಿದ್ದ ಕಳ್ಳ ಪಾದ್ರಿಯೊಬ್ಬ ಈಗ ಸಿಕ್ಕಿಬಿದ್ದಿದ್ದಾನೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಈತನನ್ನ ಅರೆಸ್ಟ್ ಮಾಡೋದಕ್ಕೆ ಬರೋಬ್ಬರಿ 2,000 ಪೊಲೀಸರನ್ನ ಬಳಕೆ ಮಾಡಲಾಗಿದೆ. ಕೇವಲ ಪೊಲೀಸರು ಮಾತ್ರವಲ್ಲ, ಹೆಲಿಕಾಪ್ಟರನ್ನ ಬಳಕೆ ಮಾಡಲಾಗಿದೆ, ರಾಡರ್ಗಳನ್ನು ಬಳಕೆ ಮಾಡಲಾಗಿದೆ. ಕೇವಲ ಒಬ್ಬ ಪಾದ್ರಿಯನ್ನ ಅರೆಸ್ಟ್ ಮಾಡೋದಕ್ಕೆ ಇಷ್ಟೆಲ್ಲ ಕಸರತ್ತು ಮಾಡ್ತಾರೆ ಅಂದರೆ ಆತನ ಶಕ್ತಿ ಸಾಮರ್ಥ್ಯ ಯಾವ ರೀತಿ ಇರಬಹುದು ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ. ಈತನ ಮೇಲೆ ಕೇಳಿ ಬಂದ ಆರೋಪ ಏನ್ ಗೊತ್ತಾ? ಈತ ಪುಟ್ಟ ಪುಟ್ಟ ಮಕ್ಕಳನ್ನ ಕೂಡ ಬಿಡ್ತಾ ಇರಲಿಲ್ಲ. ತನ್ನ ಕಾಮ ತೃಷೆ ತೀರಿಸಿಕೊಳ್ಳೋದಕ್ಕೆ ಈ ಸ್ವಯಂ ಘೋಷಿತ ದೇವಮಾನವ ಪುಟ್ಟ ಪುಟ್ಟ ಹೆಣ್ಣು ಮಕ್ಕಳನ್ನೇ ಬಳಸಿಕೊಳ್ತಾ ಇದ್ದನಂತೆ. ಇದೇ ಆರೋಪದ ಮೇಲೆ ಈತನನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಬರ್ತಾರೆ. ಆಗ ಅಲ್ಲೊಂದು ದೊಡ್ಡ ಹೈ ಡ್ರಾಮವೇ ನಡೆಯುತ್ತೆ. 2,000 ಪೊಲೀಸರು ಬಂದರೂ ಕೂಡ ಈತನನ್ನ ಅಷ್ಟು ಸುಲಭದಲ್ಲಿ ಅರೆಸ್ಟ್ ಮಾಡೋದಕ್ಕೆ ಆಗ್ಲೇ ಇಲ್ಲ. ಹೀಗಾಗಿ ಹೆಲಿಕಾಪ್ಟರನ್ನೇ ತರಿಸಲಾಗುತ್ತೆ. ಅಷ್ಟಕ್ಕೂ ಈ ಸ್ವಯಂ ಘೋಷಿತ ದೇವಮಾನವ ಯಾರು, ಆತನ ಮೇಲೆ ಕೇಳಿ ಬಂದಿರುವ ಆರೋಪಗಳೇನು, ಈ ಕಳ್ಳ ಪಾದ್ರಿಯನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದು ಯಾಕೆ, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸರಿಯಾಗಿ 7 ವರ್ಷದ ಹಿಂದೆ ಹರಿಯಾಣದ ಪಂಚಕುಲ ಅನ್ನುವ ಪ್ರದೇಶ ಅಕ್ಷರಶಃ ಯುದ್ಧ ಭೂಮಿಯಾಗಿ ಬದಲಾಗಿತ್ತು. ಅಲ್ಲಿ ಜನ ಒಂದು ರೀತಿ ದಂಗೆ ಎದ್ದು ಬಿಟ್ಟಿದ್ರು. ಸಿಕ್ಕಲ್ಲಿ ಬೆಂಕಿ ಹಾಕಿದ್ರು. ಜನರ ಆಕ್ರೋಶಕ್ಕೆ ಅದೆಷ್ಟೋ ವಾಹನಗಳು ಬೆಂಕಿಗೆ ಆಹುತಿಯಾಗಿ ಬಿಟ್ಟವು. ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಸರ್ಕಾರ ಸೇನೆಯನ್ನೇ ಬಳಸಿಕೊಳ್ಳಬೇಕಾಯಿತು. ಸೇನೆ ಫೀಲ್ಡ್ಗೆ ಇಳಿದ್ರೂ ಕೂಡ ಜನರನ್ನ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಹಿಂಸಾತ್ಮಕ ರೂಪಕ್ಕೆ ತಿರುಗಿದ ದಂಗೆಯಲ್ಲಿ 40ಕ್ಕೂ ಹೆಚ್ಚು ಜನ ಪ್ರಾಣ ಕಳೆದುಕೊಳ್ತಾರೆ. ಅಷ್ಟಕ್ಕೂ ಅಲ್ಲಿ ಜನ ದಂಗೆ ಏಳೋದಕ್ಕೆ ಕಾರಣ ಯಾವುದೋ ಸರ್ಕಾರದ ವಿರುದ್ಧದ ಪ್ರತಿಭಟನೆ ಅಂತ ಅಂದುಕೊಳ್ಬೇಡಿ. ಅಲ್ಲಿ ಜನ ಈ ರೀತಿ ಹಿಂಸಾತ್ಮಕ ಹೋರಾಟ ಮಾಡಿದ್ದು ಒಬ್ಬ ಕಳ್ಳ ಸ್ವಾಮೀಜಿ ಅರೆಸ್ಟ್ ಆಗಿದ್ದಕ್ಕೆ. ಅದು ಕೂಡ ಆತ ಅರೆಸ್ಟ್ ಆಗಿದ್ದು ಅತ್ಯಾಚಾರ ಕೇಸ್ನಲ್ಲಿ. ತನ್ನ ಶಿಷ್ಯರ ಮೇಲೆ ಈತ ಹದ್ದಿನಂತೆ ಮುಗಿಬಿದ್ದಿದ್ದ. ಹೀಗೆ ಮಾಡಬಾರ್ದ ಕೆಲಸ ಮಾಡಿದ ಈತನನ್ನ ಅವತ್ತು ಪೊಲೀಸರು ಅರೆಸ್ಟ್ ಮಾಡೋದಕ್ಕೆ ಬಂದಿದ್ರು. ಆಗಿದ್ದು ಇಷ್ಟೇ, ಮುಂದೆ ಆಶ್ರಮದ ಸುತ್ತಮುತ್ತ ದೊಡ್ಡ ಮಟ್ಟದ ಹಿಂಸೆಯೇ ನಡೆದು ಹೋಗುತ್ತೆ. ಮಾಧ್ಯಮಗಳ ವಾಹನಗಳನ್ನ ಸುಟ್ಟು ಹಾಕಲಾಗುತ್ತೆ. ಸ್ವಯಂ ಘೋಷಿತ ದೇವಮಾನವನ ಬೆಂಬಲಿಗರು ಅವತ್ತು ಹರಿಯಾಣದ ಪಂಚಕುಲವನ್ನ ಅಕ್ಷರಶಃ ಸುಟ್ಟು ಬಿಟ್ಟಿದ್ರು. ಇದು ಅಲ್ಲಿನ ಭಕ್ತರಲ್ಲಿದ್ದ ಅಂಧಭಕ್ತಿ. ತಮ್ಮ ಸ್ವಾಮೀಜಿ ಮಾಡಬಾರ್ದ ಕೆಲಸ ಮಾಡಿ ಜೈಲಿಗೆ ಹೋಗ್ತಾ ಇದ್ರು. ಭಕ್ತರಲ್ಲಿ ಭಕ್ತಿ ಕಡಿಮೆ ಆಗಿರಲಿಲ್ಲ. ಈತನಿಗೆ ಮುಂದೆ 20 ವರ್ಷಗಳ ಶಿಕ್ಷೆ ವಿಧಿಸಲಾಗುತ್ತೆ. ಇಂತಹ ಘಟನೆಗಳು ಭಾರತದಲ್ಲಿ ತುಂಬಾನೇ ನಡೆದಿದೆ. ಹಾಗಂತ ಈ ರೀತಿಯ ಘಟನೆಗಳು ನಡೆಯೋದು ಕೇವಲ ಭಾರತದಲ್ಲಿ ಮಾತ್ರ ಅಂತ ಅಂದುಕೊಳ್ಬೇಡಿ. ವಿದೇಶದಲ್ಲಿ ಕೂಡ ಈ ರೀತಿಯ ಘಟನೆಗಳು ನಡೆಯುತ್ತೆ. ಹೌದು, ಫಿಲಿಪೈನ್ಸ್ ದೇಶದ ಪಾದ್ರಿಯೊಬ್ಬನದ್ದು ಕೂಡ ಸೇಮ್ ಟು ಸೇಮ್ ಇದೇ ಕತೆ. ಈತನನ್ನು ಅರೆಸ್ಟ್ ಮಾಡೋದಕ್ಕೆ ಬರೋಬ್ಬರಿ 2,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು. ಈತ ಸ್ವಯಂ ಘೋಷಿತ ದೇವಮಾನವ. ತನ್ನನ್ನು ತಾನು ಬ್ರಹ್ಮಾಂಡದ ಮಾಲೀಕ, ನಾನು ದೇವರ ಮಗ ಅಂತ ಕರೆಸಿಕೊಳ್ತಾ ಇದ್ದ.
ಅಂದಹಾಗೆ ಈತನ ಹೆಸರು ಅಪೋಲೋ ಕ್ವಿವೊಲೋಯ್. ಈತ ಫಿಲಿಪೈನ್ಸ್ ದೇಶದ ದಾವೋ ಅನ್ನುವ ನಗರದಲ್ಲಿ ಚರ್ಚ್ನ ಪಾದ್ರಿಯಾಗಿದ್ದ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 74 ಎಕರೆ ವಿಸ್ತಾರದಲ್ಲಿ ಈತ ಚರ್ಚ್ ನಿರ್ಮಿಸಿಕೊಂಡಿದ್ದ. ತಾನು ಚರ್ಚ್ ನಿರ್ಮಿಸಿಕೊಂಡಿದ್ದ ಪ್ರದೇಶವನ್ನ ಇದು ಯೇಸು ಕ್ರಿಸ್ತನ ಸಾಮ್ರಾಜ್ಯ ಅಂತ ಹೇಳಿಕೊಳ್ತಾ ಇದ್ದ. ಜನ ಕೂಡ ಇದನ್ನ ಸುಲಭದಲ್ಲೇ ನಂಬಿದ್ರು. ಈತನಿಗೆ ಲಕ್ಷಾಂತರ ಭಕ್ತರು ಕೂಡ ಹುಟ್ಟಿಕೊಂಡಿದ್ರು. ಈತ ಹೇಳಿದ್ದನ್ನೆಲ್ಲ ನಂಬ್ತಾ ಇದ್ರು. ಅದು ಕೂಡ ಈತ ನಾನು ಯೇಸು ಕ್ರಿಸ್ತನ ಮಗ ಅಂತ ಹೇಳಿಕೊಳ್ತಾ ಇದ್ದ. ಇದನ್ನೆಲ್ಲ ನಂಬಿದ್ದ ಜನರು ಈತನ ಮೇಲೆ ಅಂಧ ಭಕ್ತಿಯಲ್ಲಿ ಮುಳುಗಿದ್ರು. ಅಚ್ಚರಿಯ ಸಂಗತಿ ಅಂದ್ರೆ ಫಿಲಿಪೈನ್ಸ್ ದೇಶದ ಮಾಜಿ ಅಧ್ಯಕ್ಷ ಕೂಡ ಈತನ ಭಕ್ತನಾಗಿದ್ದ. ಇಂತಹ ಸ್ವಯಂ ಘೋಷಿತ ದೇವಮಾನವನ ಮೇಲೆ ಅತ್ಯಾಚಾರ ಆರೋಪ ಕೇಳಿಬರುತ್ತೆ. ಅದು ಕೂಡ ಈ ಪಾಪಿ ಮಕ್ಕಳ ಮೇಲೆ ದೌರ್ಜನ್ಯ ಎಸಗಿದ್ದ ಅನ್ನುವ ಆರೋಪಗಳು ಕೇಳಿಬಂದಿದ್ದವು. ತನ್ನ ಕಾಮ ತೃಷೆ ತೀರಿಸಿಕೊಳ್ಳೋದಕ್ಕೆ ಮಕ್ಕಳ ಕಳ್ಳ ಸಾಗಣೆಯನ್ನ ಕೂಡ ಮಾಡ್ತಾ ಇದ್ದ ಅನ್ನುವ ಆರೋಪವು ಈತನ ಮೇಲಿತ್ತು. ಇಲ್ಲಿ ನಿಮಗೆ ಗೊತ್ತಿರಲೇಬೇಕಾದ ಸಂಗತಿ ಏನಂದ್ರೆ, ಅಮೆರಿಕಾದ FBI ಕೂಡ ಈತನನ್ನ ತನ್ನ ಮೋಸ್ಟ್ ವಾಂಟೆಡ್ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿತ್ತು. ನಾವು ಆರಂಭದಲ್ಲೇ ಹೇಳಿದಂತೆ ಪುಟ್ಟ ಮಕ್ಕಳು ಅನ್ನೋದನ್ನ ಕೂಡ ನೋಡದೆ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡ್ತಾ ಇದ್ದ ಈ ಸ್ವಯಂ ಘೋಷಿತ ದೇವಮಾನವ. ಅದರಲ್ಲೂ 12 ರಿಂದ 25 ವರ್ಷ ಒಳಗಿನ ಬಾಲಕಿಯರು ಹಾಗೂ ಯುವತಿಯರನ್ನ ಈತ ಮನ ಬಂದಂತೆ ಬಳಸಿಕೊಳ್ತಾ ಇದ್ದ ಅನ್ನುವ ಆರೋಪ ಇದೆ. ಈ ಕಳ್ಳಾಟಗಳು ಎಷ್ಟು ದಿನ ಅಂತ ನಡೆಯುತ್ತೆ ಹೇಳಿ? ದೌರ್ಜನ್ಯಕ್ಕೊಳಗಾದ ಹೆಣ್ಣು ಮಕ್ಕಳು ಈತನ ವಿರುದ್ಧ ಪ್ರಕರಣ ದಾಖಲಿಸ್ತಾರೆ. ಈತನ ಬಳಿ ಹೋಗಿದ್ದ ಬಹುತೇಕ ಎಲ್ಲ ಹೆಣ್ಣು ಮಕ್ಕಳನ್ನ ಈತ ಬಳಸಿಕೊಂಡಿದ್ದ ಅನ್ನುವ ಆರೋಪಗಳು ಕೇಳಿಬರುತ್ತೆ. ಅದಕ್ಕೆ ಪೂರಕವಾದ ಸಾಕ್ಷಿಗಳು ಕೂಡ ಸಿಗುತ್ತೆ. ಆದರೆ ಈತನನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರಿಗೆ ಅಷ್ಟು ಸುಲಭದಲ್ಲಿ ಆಗ್ಲೇ ಇಲ್ಲ. ಅದಕ್ಕೆ ಕಾರಣ ಆತನ ಅಂಧ ಭಕ್ತರು. ಹೌದು, ತನ್ನ ಮೇಲೆ ಕೇಸ್ ದಾಖಲಾಗಿದೆ, ಪೊಲೀಸರು ಅರೆಸ್ಟ್ ಮಾಡೋದಕ್ಕೆ ಬರ್ತಾರೆ ಅನ್ನೋದು ಗೊತ್ತಾಗುತ್ತಿದ್ದಂತೆ ಈ ಸ್ವಯಂ ಘೋಷಿತ ದೇವಮಾನವ ತನ್ನ ಭಕ್ತರನ್ನೇ ಚೂ ಬಿಟ್ಟು ಬಿಡ್ತಾನೆ. ಮೊದಲೇ 74 ಎಕರೆ ಪ್ರದೇಶದಲ್ಲಿ ಆವರಿಸಿಕೊಂಡಿರುವ ಚರ್ಚ್, ಇಲ್ಲಿಗೆ ಪೊಲೀಸರು ಬಂದಾಗ ಈ 74 ಎಕರೆ ಪ್ರದೇಶದ ಸುತ್ತಲೂ ಅಂಧ ಭಕ್ತರು ಮಾನವ ಸರಪಳಿಯನ್ನೇ ನಿರ್ಮಾಣ ಮಾಡಿಬಿಡ್ತಾರೆ. ಈ ಅಂಧ ಭಕ್ತರ ಮಧ್ಯೆ ಪೊಲೀಸರಿಗೆ ಎಲ್ಲಿ ಹುಡುಕಿದ್ರು ಅಪೋಲೋ ಮಾತ್ರ ಕಾಣಿಸ್ಲೇ ಇಲ್ಲ. ಬರೋಬ್ಬರಿ 2 ವಾರಗಳ ಕಾಲ ಪೊಲೀಸರು ಅಪೋಲೋಗಾಗಿ ಇದೇ ಪ್ರದೇಶದಲ್ಲಿ ಹುಡುಕಾಟ ಮಾಡ್ತಾರೆ. ಕೊನೆಗೆ ಸಿಗದೇ ಇದ್ದಾಗ 2000 ಪೊಲೀಸರನ್ನ ಸರ್ಕಾರ ನಿಯೋಜನೆ ಮಾಡುತ್ತೆ. ಕೇವಲ ಪೊಲೀಸರು ಮಾತ್ರವಲ್ಲ, ಈತನ ಪತ್ತೆಗಾಗಿ ಹೆಲಿಕಾಪ್ಟರ್ ಅನ್ನ ಕೂಡ ಬಳಕೆ ಮಾಡಲಾಗಿತ್ತು. ಈ ಹೆಲಿಕಾಪ್ಟರ್ ಬಳಸಿ ಹುಡುಕಿದ್ರೂ ಕೂಡ ಆತನ ಸುಳಿವು ಮಾತ್ರ ಸಿಗ್ಲೇ ಇಲ್ಲ. ಕೊನೆಗೆ ಈ ಕಳ್ಳ ಪಾದ್ರಿ ಸುರಂಗ ನಿರ್ಮಾಣ ಮಾಡಿಕೊಂಡು ಅದರ ಒಳಗೆ ಅಡಗಿಕೊಳ್ತಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಹೌದು, ಚರ್ಚ್ನೊಳಗೆ ಸುರಂಗ ಜಾಲವನ್ನೇ ನಿರ್ಮಾಣ ಮಾಡಿ ಇಟ್ಕೊಂಡಿದ್ದ ಕಳ್ಳ ಪಾದ್ರಿ ಈ ಚರ್ಚ್ ಸುತ್ತಮುತ್ತ ಕಾಲೇಜು ಸಭಾಂಗಣವನ್ನ ಕೂಡ ಈತ ನಿರ್ಮಾಣ ಮಾಡಿದ್ದ. ಅಷ್ಟೇ ಅಲ್ಲ, ಬರೋಬ್ಬರಿ 75,000 ಜನರು ಕುಳಿತುಕೊಳ್ಳಬಹುದಾದ ಸ್ಟೇಡಿಯಂ ಕೂಡ ಈ ಕಳ್ಳ ಪಾದ್ರಿ ನಿರ್ಮಾಣ ಮಾಡಿದ್ದ. ಕೊನೆಗೆ ಇಲ್ಲಿ ಸುರಂಗ ಇದೆ ಅನ್ನೋದೇನೋ ಪೊಲೀಸರಿಗೆ ಗೊತ್ತಾಗುತ್ತೆ. ಆದರೆ ಈ ಸುರಂಗದಲ್ಲಿ ಅಪೋಲೋ ಎಲ್ಲಿ ಅಡಗಿದ್ದಾನೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಹೀಗಾಗಿ ರಾಡರ್ ಮತ್ತು ಥರ್ಮಲ್ ಇಮೇಜಿಂಗ್ ತಂತ್ರಜ್ಞಾನ ಬಳಸಿ ಆತನನ್ನ ಪತ್ತೆ ಹಚ್ಚೋದಕ್ಕೆ ಮುಂದಾಗ್ತಾರೆ. ಹೀಗೆ ಥರ್ಮಲ್ ಇಮೇಜಿಂಗ್ ತಂತ್ರಜ್ಞಾನ ಬಳಸಿದಾಗ ನೆಲದ ಆಳದಲ್ಲಿ ಮಾನವ ದೇಹ ಇದೆ, ಹೃದಯ ಬಡಿತವಾಗುತ್ತಿರುವ ಸದ್ದು ಕೇಳಿಸುತ್ತೆ. ಇದನ್ನೇ ಆಧರಿಸಿ ಪೊಲೀಸರು ಅಪೋಲೋ ಅನ್ನುವ ಕಳ್ಳ ಪಾದ್ರಿಯನ್ನ ಅರೆಸ್ಟ್ ಮಾಡ್ತಾರೆ. ಚರ್ಚ್ನೊಳಗೆ ನುಗ್ಗೋದಕ್ಕೆ ಹೆಲಿಕಾಪ್ಟರ್ ಬಳಕೆ ಮಾಡ್ತಾರೆ. ಹೀಗೆ ಕಳ್ಳನನ್ನ ಅರೆಸ್ಟ್ ಮಾಡೋದಕ್ಕೆ ಫಿಲಿಪೈನ್ಸ್ ದೇಶದ ಪೊಲೀಸರು ಹರಸಾಹಸವನ್ನೇ ಪಟ್ಟಿದ್ರು. ಅದೇನೇ ಇರಲಿ, ಎಲ್ಲಿವರೆಗೆ ಜನ ಇಂಥವರನ್ನ ನಂಬ್ತಾರೋ ಅಲ್ಲಿವರೆಗೆ ಈ ರೀತಿಯ ಕಳ್ಳರು ಹುಟ್ಕೊಳ್ತಾನೆ ಇರ್ತಾರೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.